ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪುಂಡಿ ಪಲ್ಯ ಮಾಡುವಂಥ ವಿಧಾನವನ್ನು ನೋಡೋಣ. ಫಸ್ಟ್ ಈಗಾಗಲೇ ತೊಗರಿಬೇಳೆಯನ್ನು ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸೋಸಿ ತೊಳೆದಿಟ್ಟಕ್ಕಂಥ ಪುಂಡಿ ಪಲ್ಯವನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಸೊಪ್ಪು ಹಾಕಿದ ನಂತರ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯನ್ನು ಹಾಕಿಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಗೂ ಒಂದು ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ರೈಸ್ ಕೂಡ ಅಕ್ಕಿಯನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಾಗೂ ಶೇಂಗಾ ಆಗಾಗ ಬಾಯಲ್ಲಿ ಸಿಗೋದ್ರಿಂದ ಒಂಥರ ರುಚಿಯನ್ನು ಪಲ್ಯಕ್ಕೆ ರುಚಿ ಕೊಡುತ್ತೆ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿಣ, ಕುದಿಯಲು ಬೇಕಾಗುವಂತಹ ನೀರನ್ನು ಭಾಳ ಹಾಕಬಾರ್ದು. ಸ್ವಲ್ಪ ನೀರೆಲ್ಲ ಗಟ್ಟಿಯೆಲ್ಲ ಥರ ಪಲ್ಯನ ಹಾಕ್ಕೋಬೇಕು. ಕುಕ್ಕರ್ ಮೂರು ವಿಸಿಲ್ಲು ಕಳಿಸ್ಬೇಕು. ಮೂರು ವಿಸಿಲ್ ಹೊಡಿಸಿ ತಣ್ಣಗಾಗಲು ಬಿಟ್ಟಿದ್ದೆ. ಈಗ ಇದನ್ನು ಸ್ವಲ್ಪ ಮಸ್ಕೋಣ. ಈ ಥರ ಚೆನ್ನಾಗಿ ಬೇಳೆ ಸೊಪ್ಪು ಕಲಿಯೋ ರೀತಿ ಮಸ್ಕೋಬೇಕು. ಮೆಣಸಿನ್ಕಾಯಿ, ಸೊಪ್ಪು ಎಲ್ಲದು ಚೆನ್ನಾಗಿ ಬೆರೆಯೋ ರೀತಿ ಆಗಲೇ ಎಲ್ಲ ಮೆತ್ತಗಾಗಿರುತ್ತೆ. ಸ್ವಲ್ಪ ಈ ಥರ ಕೈ ಆಡಿಸಿ ಮಸ್ಕೊಳ್ಳೋದ್ರಿಂದ ಪಲ್ಯ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿ. ಎಣ್ಣೆ, ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಈರುಳ್ಳಿ, ಕರಿಬೇವು, ಎರಡು ಒಣಮೆಣಸಿನ್ಕಾಯಿ,
ಈ ಥರ ಉಳ್ಳಾಗಡ್ಡಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಈ ರೀತಿ ಒಗ್ಗರಣೆಯನ್ನು ಹಾಕಿಕೊಳ್ಬೇಕು. ಆಗ ರೊಟ್ಟಿ ಜೊತೆಗೆ ಸವಿಯಲು ಪುಂಡಿ ಸೊಪ್ಪು ರೆಡಿ. ಆರೋಗ್ಯಕರವಾಗಿರ್ತಕ್ಕಂಥ ಪುಂಡಿ ಸೊಪ್ಪು ಸವಿಯಲು ಈ ಥರ ರೆಸಿಪಿಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ.